ನನ್ನ ಹೆಸರು ಶೈಲಾ ಅಂತ. ನನ್ನ ಮಗಳ ಹೆಸರು ತೀಶಿಕಾ. 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಅಗಸ್ತ್ಯ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸ್ಕೂಲು ತುಂಬ ಚೆನ್ನಾಗಿದೆ. ಸ್ಕೂಲ್ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನನ್ನ ಮಗಳು ಸ್ಕೋರು 99 ಬರ್ತಾ ಇದೆ. ಮತ್ತು ಪ್ರತಿಯೊಂದು ಕೂಡ ಆಕ್ಟಿವಿಟಿ ಮಾಡಿಸ್ತಾರೆ. ಪ್ರಾಜೆಕ್ಟ್ ಆಗಲಿ ಮತ್ತು ಸಂತೆ ಅಂತ ಮಾಡಿದರು, ಅದು ಅನಾಥಾಶ್ರಮಕ್ಕೆ ಏನಾದ್ರೂ ಗಿಫ್ಟಾಗಿ ಕೊಡಿ ಅಂತ ಕೇಳಿದರು. ಅದು ಮಕ್ಕಳಿಗೆಲ್ಲ ಗೊತ್ತಾಗಬೇಕು. ಯಾಕೆಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಕೂಡ ಇರೋದಿಲ್ಲ. ಇದನ್ನೆಲ್ಲ ಮಾಡಿದರೆ ಮಕ್ಕಳಿಗೂ ಓ ಈ ಥರ ಎಲ್ಲ ಇದೆ ಅಂತ ತಿಳುವಳಿಕೆ ಬರುತ್ತೆ. ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಎಲ್ಲ ರೀತಿ ಬೆನಿಫಿಟ್ಟು ಸಿಗುತ್ತೆ ಮುಂದೆಗೆ. ಟೀಚರ್ಸು ವೀಕ್ಲಿ 1 ಟೈಮ್ UT ಎಲ್ಲ ಮಾಡಿಸ್ತಾರೆ. ಮತ್ತು ಪ್ರಾಜೆಕ್ಟ್ ಎಲ್ಲ ಮಾಡಿಸಿದಾಗ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮಾಡ್ತಾರೆ. ಪ್ರತಿಯೊಂದು ಕೂಡ ಒಬ್ಬೊಬ್ಬರನ್ನೇ ನಿಲ್ಲಿಸಿ ಸ್ಟಡಿ ಮಾಡಿಸ್ತಾರೆ. ಮತ್ತು ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಅವ್ರನ್ನೇ ಪರ್ಸನಲಾಗಿ ಕುತ್ಕೊಬಿಟ್ಟು ಕ್ವಶನ್ ಆನ್ಸರ್ ಎಲ್ಲ ಕೇಳ್ತಾರೆ. ಹಂಗಾಗಿ ಮಕ್ಕಳಿಗೆ ತುಂಬ ರ್ಯಾಂಕ್ ಬರ್ತಾ ಇದ್ದಾರೆ. ಮತ್ತು ಒಳ್ಳೆ ಪರ್ಸೆಂಟೇಜು ಕೂಡ ಇದೆ ಸ್ಕೂಲಲ್ಲಿ. ಮೊದಲು ಬೇರೆ ಕಡೆ ಸ್ಕೂಲ್ ಓದ್ತಾ ಇದ್ಲು ನನ್ನ ಮಗಳು, ಬಟ್ ಅಲ್ಲೂ ಕೂಡ ಒಳ್ಳೆ ಸ್ಕೋರ್ ಬರ್ತಾ ಇತ್ತು. ಅಲ್ಲಿ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇರಲಿಲ್ಲ, ಮತ್ತು ಪ್ರಾಜೆಕ್ಟ್ ಮಾಡಿಸ್ತಾ ಇರಲಿಲ್ಲ, ಸಂತೆ ಅನ್ನೋದು ಇರಲಿಲ್ಲ. ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಈ ಥರ ಗಿಫ್ಟಾಗಿ ಕೊಡಬೇಕು ಆ ಥರ ಇರಲಿಲ್ಲ. ಮತ್ತು ತುಂಬ ಆ್ಯಕ್ಟಿವಿಟಿ ಇದೆ ಈ ಸ್ಕೂಲಲ್ಲಿ. ಕೆಲವೊಂದು ಸ್ಕೂಲಲ್ಲಿ ಆ ಥರ ಇರೋದಿಲ್ಲ. ಹಂಗಾಗಿ ಈ ಸ್ಕೂಲು ಆ ಸ್ಕೂಲಿಗೆ ಈ ಸ್ಕೂಲು ಕಂಪೇರ್ ಮಾಡಿದರೆ ನನಗೆ ಈ ಸ್ಕೂಲು ಓಕೆ ಅನ್ನಿಸ್ತಾ ಇದೆ. ನಾವು ಎಜುಕೇಷನ್ ಮಕ್ಳಿಗೆ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ನಾವು ಸ್ಕೂಲ್ ಒಳಗಡೆ ಟೀಚರ್ಸ್ ಏನು ಎತ್ತೆ ಅಂತ ನೋಡೋದಿಲ್ಲ. ಈ ಸ್ಕೂಲಲ್ಲಿ ಆ ಥರ ಇಲ್ಲ. ಪ್ರತಿಯೊಂದು ಏನೇ ಒಂದು ಪ್ರಾಬ್ಲಮ್ ಬಂದು HM ಸರ್ ಹತ್ರ ಹೇಳಿದರೆ ಅವ್ರು ಇಮಿಡಿಯೇಟ್ಲಿ ಆಕ್ಷನ್ ತಗೋತಾರೆ, ಕೇಳ್ತಾರೆ ಟೀಚರ್ಸ್ನ ಕರೆದು ಏನು ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ಇವರು ಒಂದು ಏಟು ಸಹ ಹೊಡೆಯೋದಿಲ್ಲ. ಬಟ್ ಒಳ್ಳೆ ರೀತಿಯಲ್ಲೇ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಯಾವುದೇ ಥರದ ಪರ್ಸನಲ್ಲಾಗಿ ಏನು ಕೂಡ ನೋವು ಮಾಡೋದಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಗಸ್ತ್ಯ ಇಂಟರ್ನ್ಯಾಷನಲ್ ಸ್ಕೂಲು.